ಅಣೆಕಟ್ಟುಗಳು ಇಂದಿನ ಸಚೇತನ ಚಟುವಟಿಕೆ ಕನ್ನಂಬಾಡಿ ಅಣೆಕಟ್ಟು. ಕನ್ನಂಬಾಡಿ ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಕೆಆರ್ಎಸ್ ಅಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಮೈಸೂರು ಬಳಿ ಇದೆ. ಇದನ್ನು 1911 ಮತ್ತು 1932ರ ನಡುವೆ ನಿರ್ಮಿಸಲಾಯಿತು ಮತ್ತು ಪ್ರಮುಖ ನೀರಾವರಿ ಮತ್ತು ಕುಡಿಯುವ ನೀರಿನ ಮೂಲವಾಗಿದೆ. ಅಣೆಕಟ್ಟು ನಿರ್ಮಾಣವು ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ ಅವರ ಆಶ್ರಯದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕನಸಾಗಿತ್ತು. ಪ್ರಮುಖ ಮಾಹಿತಿ ಹೆಸರು ಕನ್ನಂಬಾಡಿ ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು ಕೆಆರ್ಎಸ್ ಎಂದು ಕರೆಯಲಾಗುತ್ತದೆ. ಇದು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಸ್ಥಳ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ನಗರದ ಹೊರವಲಯದಲ್ಲಿದೆ. ನಿರ್ಮಾಣ ಅವಧಿ 1911ರಲ್ಲಿ ನಿರ್ಮಾಣ ಆರಂಭಗೊಂಡು 1932ರಲ್ಲಿ ಪೂರ್ಣಗೊಂಡಿತು. ಯೋಜನೆ ಮೈಸೂರು ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ ಅವರ ಇದರ ನಿರ್ಮಾಣವನ್ನು ನಿಯೋಜಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಈ ಯೋಜನೆಯನ್ನು ರೂಪಿಸಿದರು. ಮಂಡ್ಯ ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರಿನ ಪೂರೈಕೆಯಾಗಿದೆ. ಬೆಂಗಳೂರಿನ ಬಹುತೇಕ ಜನರಿಗೆ ಕುಡಿಯುವ ನೀರು ಮುಖ್ಯ ಮೂಲ ಕೂಡ ಇದೆ. ಅಣೆಕಟ್ಟು ನೀರಿನ ಹರಿವು ಅಣೆಕಟ್ಟಿನಿಂದ ಬಿಡುಗಡೆಯಾದ ನೀರು ತಮಿಳುನಾಡಿಗೆ ಹರಿಯುತ್ತದೆ ಮತ್ತು ಅಲ್ಲಿನ ಬೆಟ್ಟೂರು ಅಣೆಕಟ್ಟಿನಲ್ಲಿ ಸಂಗ್ರಹವಾಗುತ್ತದೆ. ಐತಿಹಾಸಿಕ ಮಹತ್ವ ಅಣೆಕಟ್ಟಿನ ಸ್ಥಳಕ್ಕೆ ಹಿಂದೆ ಕನ್ನಂಬಾಡಿ ಎಂದು ಹೆಸರಿತ್ತು. ಅಣೆಕಟ್ಟು ನಿರ್ಮಾಣವಾದ ನಂತರ ಈ ಗ್ರಾಮವು ಮುಳುಗಡೆಯಾಯಿತು. ಅಲ್ಲಿನ ವೇಣುಗೋಪಾಲಸ್ವಾಮಿ ದೇವಾಲಯವನ್ನು ಬೃಂದಾವನ ಉದ್ಯಾನವನಕ್ಕೆ ಸ್ಥಳಾಂತರಲಾಗಿಸುತ್ತದೆ. ಅಲ್ಲಿನ ಪ್ರಮುಖ ಆಕರ್ಷಣೆ ಕೆಆರ್ಎಸ್ ಉದ್ಯಾನವನ. ಚಟುವಟಿಕೆಯನ್ನು ನಿರ್ವಹಿಸಿರುವಂತಹ 7ನೇ ತರಗತಿ ವಿದ್ಯಾರ್ಥಿಗಳಿಗೆ